ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾಲ್ ಮಾಮ್ಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಗುಂಡ್ಕಾಯಿ ಲಿವರ್ ತರಿಸಿದ್ವಿ. ನಮ್ಮನೆ ಜಾಸ್ತಿ ತರಿಸ್ತೀವಿ, ಅಂದರೆ ಯಾವಾಗಲಾದರೂ ಬೇಜಾರಾದಾಗೆಲ್ಲ ಇದಂತ ತೊಗೊಂಬರೋದು ಜಾಸ್ತಿ. ಯಾಕಂದರೆ ಕಡಿಮೆ ಬೆಲೆ, ಹಾಗೆ ಕೈಗೆಟುಕೋ ಬೆಲೆಯಲ್ಲೇ ಸಿಗುತ್ತೆ. ಯಾವುದೇ ರೀತಿ ದುಬಾರಿ ಬೆಲೆ ಇಲ್ಲ, ಹಾಗೆ ಐಟಮ್ಸು ಕಡಿಮೆ ಹಾಕಬಹುದು. ಹಾಗಾಗಿ ಇದನ್ನು ಯಾವಾಗಲೂ ತರಿಸ್ಕೊತೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಷ್ಟು ಟೇಸ್ಟ್ ಜಾಸ್ತಿ. ಸ್ವಲ್ಪ ತೊಳೆದ್ಬಿಟ್ಟು ನೀಟಾಗಿ ತೊಳಿಬೇಕು. ನಿಂಬೆಹಣ್ಣು ಅಥವಾ ಅರ್ಶಿನದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಇಡೋಣ, ಅಂದರೆ ಅದು ಸ್ಮೆಲ್ಲೆಲ್ಲ ಹೋಗಲಿ ಅಂತ. ನೀಟಾಗಿ ತೊಳೆದಾದ್ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಆಯಿಲ್ ಅಥವಾ ತುಪ್ಪ ಹಾಕಿದರೆ ಸಾಕು, ಒಂದೇ 1 ಟೇಬಲ್ ಸ್ಪೂನ್ ಆದರೂ ಆಗುತ್ತೆ. ಯಾಕಂದರೆ ಅದರಲ್ಲೇ ಗಿಡ್ಡಿನಂಶ ಸಖತ್ತಿರುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ನೀಟಾಗಿ ಹಿಂಡಿ, ನೀರು ಯಾವುದೇ ರೀತಿ ಹಾಕಬಾರ್ದು, ಅದರಲ್ಲೇ ತುಂಬ ಅಂದರೆ ತುಂಬ ನೀರು ಬಿಟ್ಕೊಳುತ್ತೆ. ಒಂದೇ ಒಂದು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಹಿಂಡಿ ಹಾಕೋಣ. ನಾನು ಅಷ್ಟೇ ಯಾವುದೇ ರೀತಿ ನೀರು ಹಾಕಿರಲಿಲ್ಲ, ಆದರೆ ಎಷ್ಟು ನೀರು ಬಂದಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೆಕ್ಸ್ಟು ವಿಡಿಯೋದಲ್ಲಿ. ಸಖತ್ತು ನೀರು ಅಂಶ ಇರುತ್ತೆ ಅದರಲ್ಲಿ. ನೋಡಿ, ಅದನ್ನು ಹಿಂಡಿ ಹಾಕ್ತಾಯಿದ್ದೀನಿ. ಆದರೂ ನೀರಿರುತ್ತೆ ಅದರಲ್ಲಿ. ಯಾವುದೇ ರೀತಿ ಕುಕ್ಕರ್ ಕ್ಲೋಸ್ ಮಾಡಿದ್ರೂ ಅಂಡು ಹಿಡಿಯೋದು ಆ ಥರ ಏನೂ ಆಗಲ್ಲ. ನಾನು ಒಂದು ಕ್ಲೋಸ್ ಮಾಡಿ ಒಂದು 3 ವಿಷಲ್ ಹಾಕಿಸ್ಕೊಂಡೆ. ಚೆನ್ನಾಗಿ ಬೆಂದರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ನಾನು ಗ್ರೇವಿ ಮಾಡ್ತಿಲ್ಲ, ಅಂದರೆ ಡ್ರೈ ಥರ ಮಾಡ್ತಿದ್ದೀನಿ. ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ರೊಟ್ಟಿ, ಚಪಾತಿ, ಪೂರಿ, ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ, ಆದರೆ ರೊಟ್ಟಿ ಚಪಾತಿಗೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗೆಲ್ಲ ರೊಟ್ಟಿನ ಇನ್ಸ್ಟೆಂಟಾಗೆ ಮಾಡ್ಕೊಬೋದು, ಒಂದು 5 ನಿಮಿಷದಲ್ಲೆಲ್ಲ. ನಿಮಗೆ ರೊಟ್ಟಿ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಇದ್ದಾವೆ, ಒಂದ್ಸತಿ ಚೆಕ್ ಮಾಡಿ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಏನಿಲ್ಲ, ಸ್ವಲ್ಪ ಸಾಲ್ಟ್ ಹಾಕಿ ಲಿಡ್ ಕ್ಲೋಸ್ ಮಾಡೋಣ. 3 ವಿಸಲ್ ಆದರೆ ಸಾಕಾಗುತ್ತೆ. ಹಾಗೆ ಒಂದು ಸೈಡಲ್ಲಿ ಯಾವುದಾದ್ರೂ ಕಡಾಯಿ ಅಥವಾ ಬಾಣಲಿ ಈ ಥರ ಇಟ್ಕೊಂಡು ಈ ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇವೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ತುಂಬ ಸ್ಮ್ಯಾಶ್ ಆಗೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ, ಅಂದರೆ ಯಾವ ಥರ ಇರಬೇಕು ಅಂದರೆ ಗಟ್ಟಿ ಆಗಬೇಕು. ಹಾಕಿದಾಗ ಒಂಥರ ತಿನ್ನಲಿಕ್ಕೆ ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆನ ಜಾಸ್ತಿನೇ ಬಿಟ್ಕೊಂಡಿದ್ದೀನಿ, ಯಾಕಂದರೆ ಈರುಳ್ಳಿನ ಜಾಸ್ತಿ ಹಚ್ಕೊಂಡಿದ್ದೆ ಅಲ್ವಾ, ಅದೆಲ್ಲ ಫ್ರೈ ಆಗೋಕ್ಕೆ ಎಣ್ಣೆ ಬೇಕೇ ಬೇಕು. ಹಾಗಾಗಿ ಒಂದು 4-5 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಕಾದಿದ್ದಾಯಿತು, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಚಾಪರ್ ಇದ್ದರೆ ಚಾಪ್ ಮಾಡ್ಕೊಳ್ಳಿ. ನಾನು ಹಾಗೆ ಕಟ್ ಮಾಡಿದೆ, ಚಾಪೇನು ಮಾಡಲಿಲ್ಲ. ಚೆನ್ನಾಗಿ ರೋಸ್ಟ್ ಮಾಡೋಣ, ಗೋಲ್ಡನ್ ಬ್ರೌನ್ ಬರೋ ತನಕ. ಈಗ ಬಂದಿದ್ದಾಯಿತು. ಶುಂಠಿ, ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಒಂದೇ ಒಂದು ಸ್ವಲ್ಪ ಸಾಲ್ಟ್ ಹಾಕೋಣ, ಯಾಕಂದರೆ ಅದಕ್ಕೆ ಸಾಲ್ಟ್ ಹಾಕಿರ್ತೀವಿ ಅಲ್ವಾ, ಜಾಸ್ತಿ ಹಾಕಿಬಿಟ್ರೆ ಉಪ್ಪಾಗ್ಬಿಡುತ್ತೆ. ಹಾಗಾಗಿ ಈಗ ಟೊಮೊಟೊ ಎಲ್ಲ ಹಾಕ್ತಿದ್ದೀನಿ ನೋಡಿ, ಅದು ಕ್ರಿಸ್ಪಿ ಬೆಂದಿದ್ದಾಗಿದೆ. ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂಥರ ಘಮ ಅಂತ ಸ್ಮೆಲ್ ಬರುತ್ತೆ ಫ್ರೈ ಮಾಡ್ತಿರ್ಬೇಕಿದ್ರೇ. ಇವಾಗ ಟೊಮೊಟೊ ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೊಳ್ಳೋಣ, ಅಂದರೆ ಟೊಮೊಟೊ ಹುರ್ಕೊಳ್ಳೋಣ. ಅದು ಬೇಗ ಒಂಥರ ಸ್ಮ್ಯಾಶ್ ಆಗಬೇಕು ಅಂತ ಅಂದರೆ ಅದಕ್ಕೆ ಸಾಲ್ಟ್ ಹಾಕಿದ್ರೆ ಬೇಗ ಸ್ಮ್ಯಾಶ್ ಆಗುತ್ತೆ. ಹಾಗೆ ಇದು ಸ್ಮ್ಯಾಶ್ ಆಗಿದ್ದಾಯಿತು ಸ್ವಲ್ಪ. ಇವಾಗ ನಮಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಮತ್ತು ಸಾಂಬಾರದ ಪುಡಿ ಹಾಕೋಣ. ಇದು ಮಟನ್ ಸಾಂಬಾರು ಪೌಡರು ನಾನು ಹಾಕ್ತಿರೋದು. ಇಲ್ಲ ಅಂತ ಅಂದರೆ ನೀವು ಎಕ್ಸ್ಟ್ರಾ ಇದ್ದರೆ ಹಾಕಿ ಸಪ್ರೇಟು. ನಾನು 2 ಬೆರೆಸಿ ಇಟ್ಕೊಂಡಿರೋದ್ರಿಂದ ಮಟನ್ ಸಾಂಬಾರು ಪೌಡರ್ನೇ ಹಾಕ್ತಾಯಿದ್ದೀನಿ. ನನ್ನ ಮಗ ಮಧ್ಯ ಮಾತಾಡ್ತಿದ್ದಾನೆ, ಏನು ಅಂದ್ಕೊಬೇಡಿ. ಈಗ ಚೆನ್ನಾಗಿ ಅದರದ್ದು ಘಾಟ್ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರಿಬೇಕು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ತುಂಬ ಅಂದರೆ ಮಳೆಗಾಲದಲ್ಲೆಲ್ಲ ಇದು ತಿಂದರೆ ಹೀಟ್ ಜಾಸ್ತಿ ಅಲ್ವಾ, ಮಳೆಗಾಲದಲ್ಲೆಲ್ಲ ಮಾಡಿಕೊಂಡ್ರೆ ಮಕ್ಳಿಗೂ ತಿನ್ನಿಸಿದ್ರೆ ಒಳ್ಳೆಯದಾಗುತ್ತೆ. ಈಗ ಫ್ರೈ ಆಗಿದ್ದಾಯಿತು. ನಾನು ಕುಕ್ಕರ್ದು ಲಿಡ್
ಲಿಡ್ ಕ್ಲೋಸ್ ಮಾಡಿದ್ದೆ ಅಲ್ವಾ, ಈಗ ಓಪನ್ ಮಾಡ್ತಾ ಇದ್ದೀನಿ. ಅದು 3 ವಿಷಲ್ ಆಯಿತು, ಹಾಗಾಗಿ ಓಪನ್ ಮಾಡಿ ಈಗ ಹಾಕ್ತೀನಿ. ನಾನು ಸ್ವಲ್ಪ ನೀರು ಹಾಕಬೇಕಿತ್ತು, ಗೊತ್ತಾಗಲಿಲ್ಲ. ಹಾಗೆ ಒಂದು ಸ್ವಲ್ಪ ಬಿದ್ದುಬಿಡ್ತು ನೋಡಿ ಅಲ್ಲಿ ನೀರು. ಈಗ ಬಗ್ಸಕ್ಕೆ ಹೋದೆ, ಅದು ತುಂಬ ಅಂದರೆ ತುಂಬ ನೀರು ಬಿಟ್ಕೊಂಡಿತ್ತು. ಬೇಕಿದ್ರೆ ಹಾಕೊಬೋದು, ಗೊಜ್ಜು ಥರ ಅಂದರೆ ಅನ್ನಕ್ಕೆಲ್ಲ ಊಟ ಮಾಡ್ತೀವಿ ಅಂದರೆ ಹಾಕೊಬೋದು ನೀರನ್ನ, ಇಲ್ಲ ಅಂದರೆ ಬೇಡ. ನಾನು ಏನು ಯೂಸ್ ಮಾಡ್ತಿಲ್ಲ, ಒಂದೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಹಾಕ್ಕೊಂಡಿದ್ದು ಮಿಸ್ಸಾಗಿ ಹಾಕ್ಕೊಂಡೆ, ಡ್ರೈ ಮಾಡೋಣ ಅಂತಲೇ ಇದ್ದಿದ್ದು. ಮಿಸ್ಸಾಗಿ ಬೀಳ್ತು ನೀರು ಅಷ್ಟೇ. ಅದು ತುಂಬ ಅಂದರೆ ತುಂಬ ನೀರೇ ಹಾಕಿರಲಿಲ್ಲ ಒಂದು ಸ್ವಲ್ಪನೂ, ಆಗ ಅದು ಜಾಸ್ತಿ ನೀರಾಗಿಬಿಟ್ಟಿತ್ತು, ನನಗೆ ಗೊತ್ತಾಗಲಿಲ್ಲ ಅಷ್ಟು. ಇವಾಗೇನಿಲ್ಲ, ಚೆನ್ನಾಗಿ ಅದು ನೀರು ಸಿಹಿಯ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಹಾಗೆ ಆ ಟೊಮೊಟೊ ಈರುಳ್ಳಿದು ಫ್ಲೇವರ್ ಎಲ್ಲ ಈ ಗುಂಡ್ಕಾಯಿ ಲಿವರಿಗೆ ಹೀರ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಆಲ್ಮೋಸ್ಟ್ ಆಗ್ಲಿಕ್ಕೆ ಬಂತು. ನಾನು ಇದ್ರ ಜೊತೆಗೆ ರೊಟ್ಟಿ ಮಾಡ್ಕೊಂಡಿದ್ದೆ, ಚೆನ್ನಾಗಿತ್ತು ಕಾಂಬಿನೇಷನ್ನು. ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗೇ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ಹಾಗೆ ಅಡುಗೆ ಮನೆ ಕ್ಲೀನ್ ಮಾಡಿ ಮಲಗೋಷ್ಟೊತ್ತಿಗೆ 9 ಗಂಟೆನೇ ಆಗೋಗಿತ್ತು. ಏನಿಲ್ಲ, ಇದನ್ನು ಬೇಗ ಮಾಡ್ಬೋದಲ್ವಾ, ಹಾಗಾಗಿ ಎಲ್ಲ ಕೆಲಸನೂ ಬೇಗ ಮುಗಿಯುತ್ತೆ. ಒಂದು ಸಂಡೇ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಸಂಡೇ ರೊಟೀನ್ ಇಷ್ಟೇ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ, ಅಂದರೆ ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ